4.5 ಕೋಟಿ ರೂಪಾಯಿ ಮೌಲ್ಯದ ಆಭರಣವನ್ನ ವಜ್ರದ ಕಿರೀಟವನ್ನ ಅರ್ಪಿಸಿದ್ದಾರೆ. ನಂತರ ಭಾವುಕರಾಗಿದ್ದಾರೆ ಕೆಲ ಕ್ಷಣಗಳ ಕಾಲ ಇಳೆಯರಾಜು ಅವರು. ಕೊಲ್ಲೂರು ಮೂಕಾಂಬಿಕೆಯ ಪರಮ ಭಕ್ತರು ಇಳೆಯರಾಜು ಅವರು. ವಜ್ರದ ಆಭರಣವನ್ನು ಅರ್ಪಿಸುವ ಮುನ್ನ ಅದ್ದೂರಿ ಮೆರವಣಿಗೆ ಕೂಡ ಆಗಿದೆ. ಮೂಕಾಂಬಿಕೆಯಿಂದ ಜೀವನದಲ್ಲಿ ಪವಾಡ ನಡೆದಿದೆ ಅಂತ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ. ಸಮಯ ಸಿಕ್ಕಾಗ್ಲೆಲ್ಲ ನೆನಪಿಸ್ಕೊಳ್ತಾ ಇರ್ತಾರೆ ಆ ಭಾಗವನ್ನ. ದೇಗುಲದ ವತಿಯಿಂದ ಮಹಾದಾನಿಗೆ ಗೌರವಾರ್ಪಣೆ ಕೂಡ ಸಲ್ಲಿಕೆ ಆಗಿದೆ. 4.5 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ವಜ್ರದ ಕಿರೀಟವನ್ನ ಕೊಲ್ಲೂರು ಮೂಕಾಂಬಿಕೆಗೆ ಅರ್ಪಿಸಿದ್ದಾರೆ ಇಳೆಯರಾಜು ಅವರು. ನಾನೆಲ್ಲ ಮಾತಾಡೋದಲ್ಲ, ಕೆಲಸ ಮಾತ್ರ. ಹೇಗೆ ಅನಿಸಿತು ಬಂದ? ಅರೆ ಖುಷಿ ಆಯ್ತಾ? ಅರೆ ಏನು ಕ್ವಶನ್ ಇದು? ಎಷ್ಟು ದಿವಸದ ಕನಸು ಸರ್? ನಿಮ್ಗೆ ಗೊತ್ತಿಲ್ಲ. ಹೌದೌದು. ಆ ಓಲ್ಡ್ ಹಿಸ್ಟ್ರಿ ನೋಡಿ. ಅಲ್ಲ, ಎಷ್ಟು ದಿವಸದ ಕನಸು? ಅರೆ ತುಂಬಾ ದಿವಸದ ಈಗ ಈಡೇರಿದೆ. ಕ್ವಶನ್ ಕೇಳಬೇಡ. ಇಲ್ಲಿ ಬಂದಿರೋದು ಕೆಲಸಕ್ಕೋಸ್ಕರ ಬಂದಿದ್ದು ನಾನು. ಅದಾಯಿತು, ಪೂರ್ತಿ ಆಯಿತು. ನಿಮಗೆಲ್ಲ ದೇವಿ ಆಶೀರ್ವಾದ ಇರಲಿ. ಓಕೆ, ಥ್ಯಾಂಕ್ ಯು. ನಾನೆಲ್ಲ ಮಾತಾಡೋದಲ್ಲ, ಕೆಲಸ ಮಾತ್ರ. ಹೌದು. ಹೇಗೆ ಅನಿಸಿತು ಬಂದ? ಅರೆ ಖುಷಿ ಆಯ್ತಾ? ಅರೆ ಏನು ಕ್ವಶನ್ ಇದು? ಎಷ್ಟು ದಿವಸದ ಕನಸು ಸರ್? ನಿಮ್ಗೆ ಗೊತ್ತಿಲ್ಲ. ಹೌದೌದು. ಆ ಓಲ್ಡ್ ಹಿಸ್ಟ್ರಿ ನೋಡಿ. ಅಲ್ಲ, ಎಷ್ಟು ದಿವಸದ ಕನಸು? ಅರೆ